ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ, ನಮಗೆ ಬೆಳಿಗ್ಗೆ ನಾವು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಪ್ಲಾನ್ ಮಾಡಿದ್ವೋ ಅದೇ ತರ ಅದೇ ಲೆವೆಲ್ ಅಲ್ಲೇ ನಮಗೆ ಮೂವ್ಮೆಂಟ್ ಕೊಟ್ಟು ಹಾಗೆ ಮೇಲ್ಗಡೆ ಬಂದು ಈ ರೇಂಜ್ ಇಂದ ನಮಗೆ ಕೆಳಗಡೆ ಬಂದಿದೆ. ಇದನ್ನೆಲ್ಲ ನಾವು ಬೆಳಿಗ್ಗೆ ಮಾತಾಡಿದ್ವಿ. ಸೊ ಅದನ್ನೆಲ್ಲ ನಿಮ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಲಿ ನಾನು ನಿಫ್ಟಿಯಲ್ಲಿ ಇವತ್ತು ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ. ನಾನಿವತ್ತು ಟ್ರೇಡ್ ತಗೊಂಡಿದ್ದು ಒಂದೇ ಒಂದು, ಅದು ಕೂಡ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಬೆಳಿಗ್ಗೆ ಹೇಳ್ದಾಗೇನೆ. ಓಕೆ, ಸೊ ಬೇರೆ ಏನು ನಾನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ಬೆಳಿಗ್ಗೆ ಬಂದು ಏನ್ ಮಾಡಿದ್ವು ನಾವು ಅದನ್ನೇ ನಾನು ಮಾಡಿರೋದು ಇವತ್ತು. ಸೊ ನೀಟಾಗಿ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಓಕೆ, ಅದಕ್ಕಿಂತ ಮೊದಲು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ನೀವು ನೋಡಿರೋರೆಲ್ಲರೂ ಓಕೆ, ಎಲ್ಲರ ಹತ್ರ ನಾನು ಹೇಳ್ತಾ ಇರೋದು, ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬೇಕು ನೀವು. ಓಕೆನಾ? ಸೊ ದಯವಿಟ್ಟು ಅದನ್ನ ಮಾಡಿ. ಸೊ ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗುತ್ತೆ. ಓಕೆ, ಸೊ ಈಗ ನಾವು ಬೆಳಿಗ್ಗೆ ಏನ್ ಹೇಳಿದ್ವಿ ಅಂತ ನೋಡುವ. ನಾನು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಈ ಒಂದು ಕ್ಯಾಂಡಲ್ ನಮಗೆ ಟ್ರೇಡ್ ಆಗ್ತಾ ಇತ್ತು, ಅಂದ್ರೆ ಇದು ಕಂಪ್ಲೀಟ್ ಆಗಿರಲಿಲ್ಲ, ಈ ರೇಂಜ್ ಅಲ್ಲಿ ಇತ್ತು. ಓಕೆನಾ? ಸೊ ನಾನು ಅವಾಗ ಏನ್ ಹೇಳಿದ್ದೆ ಅಂದ್ರೆ, ಇಲ್ಲಿ ಏನ್ ನಿಮ್ಗೆ ಡಾಟ್ ಡಾಟ್ ಲೈನ್ ಕಾಣ್ತಿದೆಯಲ್ವಾ, ಹಾಗೆ ಈ ಫ್ಲಾಟ್ ಲೈನ್, ಇವೆರಡು ನಮಗೆ ವೀಕ್ಲಿ ಮತ್ತೆ ಡೈಲಿ SR ಲೆವೆಲ್ ಆಗಿದೆ. ಓಕೆ, ಸೊ ಇದನ್ನೇನಾದ್ರೂ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಇದ್ರ ಮೇಲೆ ಬಂದು, ಸೊ ಈ ಒಂದು ಲೆವೆಲ್ ನ ಈ ಕ್ಯಾಂಡಲ್ ಇಲ್ಲಿಂದ ರಿವರ್ಸಲ್ ಆಗಿ ಅಪ್ ಟು 10 o'clock ವರ್ಗು ಇಲ್ಲೇ ಒಂದು ಹೋಲ್ಡ್ ಮಾಡಿ ನಮಗೆ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ನಾವು ಮೇಲ್ಗಡೆ ಹೋಗಬಹುದು ಅಂದಿದ್ದೆ. ಅಥವಾ ನಮಗೆ ಇದನ್ನು ಕೂಡ ಬ್ರೇಕ್ಔಟ್ ಮಾಡ್ತು ಅಂದ್ರೆ, ಓಕೆ, ಈ ಲೈನ್ ನ, ಇವೆರಡು ಲೈನ್ ಗಳನ್ನ ಬ್ರೇಕ್ಔಟ್ ಮಾಡ್ತು ಅಂತಂದ್ರೆ ನಮಗೆ ಈ ಲೆವೆಲ್ ಅಲ್ಲಿ ನಮಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ ಅಂತ. ಈ ಕಲರ್ ಇಲ್ಲಿ ಏನ್ ಬಾಕ್ಸ್ ಕಾಣ್ತಿದೆಯಲ್ವಾ, ಈ ಲೆವೆಲ್ ಅಲ್ಲಿ. ಸೊ ಇಲ್ಲಿಂದ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನಾವು ಎಂಟ್ರಿ ತಗೋಬಾರ್ದು. ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ಕೊಟ್ರೆ ನಾವು ಇಲ್ಲಿಂದ ಒಂದು ಎಂಟ್ರಿ ತಗೋಬಹುದು, ಕನ್ಫರ್ಮೇಶನ್ ಕೊಟ್ರೆ ಅಂತ ಅಂದಿದ್ದೆ. ಸೊ ಅದೇ ತರ ಮಾಡಿದೆ ನೋಡಿ ನಮಗೆ ನಿಫ್ಟಿ. ಇಷ್ಟು ದೊಡ್ಡ ಕ್ಯಾಂಡಲ್ ಕೆಳಗಡೆ ಬಂದ್ರು ಓಕೆ, ಇದೊಂದು ದೊಡ್ಡ ಮೊಮೆಂಟಮ್ ಕ್ಯಾಂಡಲ್. ಇಲ್ಲೂ ಕೂಡ ಎಷ್ಟೊಂದ್ ಜನ ಟ್ರಾಪ್ ಆಗಿರ್ತಾರೆ ಕೆಳಗಡೆ ಬರುತ್ತೆ ಅಂತ. ಸೊ ಈ ಕ್ಯಾಂಡಲ್ ಆಗಿ ಸ್ವಲ್ಪ ಹಿಂಗ್ ಮೇಲೆ ಬಂದಿರುತ್ತಲ್ವಾ, ಇಲ್ಲಿ ಎಷ್ಟೊಂದ್ ಜನ ಎಂಟ್ರಿ ತಗೊಂಡಿರ್ತಾರೆ ಡೌನ್ ಕಡೆ. ಬಟ್ ಆದ್ರೆ ಏನ್ ಮಾಡಿದೆ ನೋಡಿ, ನಮಗೆ ಇಲ್ಲಿಂದ ಒಂದು ರಿವರ್ಸಲ್ ತಗೊಂಡಿದ್ದು ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿದೆ. ಬ್ರೇಕ್ಔಟ್ ಮಾಡಿ ಇದೇ ಲೆವೆಲ್ ಹತ್ರ ನಮಗೆ ಹೋಲ್ಡ್ ಮಾಡಿ ಈ ಒಂದು ಲೆವೆಲ್ ಅಲ್ಲಿ ನಮಗೆ ಕನ್ಫರ್ಮೇಶನ್ ಕೊಟ್ಟಿದೆ. ಓಕೆ, ಈ ಕ್ಯಾಂಡಲ್ ಕನ್ಫರ್ಮೇಶನ್ ಅಗೇನ್ ಮತ್ತೆ ಕೆಳಗಡೆ ಬಂದಿರೋದ್ರಿಂದ ನಾವು ಇಲ್ಲೆಲ್ಲಾದ್ರೂ ಎಂಟ್ರಿ ತಗೋಬಹುದಿತ್ತು. ಇಲ್ಲಿ ನಾವು ಯಾಕೆ ಎಂಟ್ರಿ ತಗೊಳ್ಳಲ್ಲ ಹೇಳಿ, ನಮಗೆ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ನಮಗೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲೆಲ್ಲಾದ್ರೂ ನಾವು ಎಂಟ್ರಿ ತಗೊಂಡು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟಿದ್ರೆ ಒಂದು 50 ಪಾಯಿಂಟ್ ನ ನಾವು ಆರಾಮಾಗಿ ಇವತ್ತು ದುಡ್ಡು ಮಾಡಬಹುದಿತ್ತು. ಬಟ್ ಅದನ್ನ ನಾನು ಇವತ್ತು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿಲ್ಲ. ಯಾಕೆಂತಂದ್ರೆ ನನಗೆ ಈ ಒಂದು ಮೂವ್ಗಳು ಅಷ್ಟೊಂದು ನನಗೆ ಕ್ಲಾರಿಟಿ ಅಂತ ಅನಿಸ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೆ. ಓಕೆ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತಲ್ಲೇ. ಸೊ ನೆಕ್ಸ್ಟ್ ಏನ್ ಮಾಡ್ತು ನೋಡಿ, ಇಲ್ಲಿಂದ ಇಲ್ಲಿಗೆ ಆರಾಮಾಗಿ ಟಾರ್ಗೆಟ್ ಅಚೀವ್ ಮಾಡ್ತು. ಜೊತೆಲಿ ನಮಗೆ ಇಲ್ಲಿಂದ ಬ್ರೇಕ್ಔಟ್ ಮಾಡಿದ್ದು ಇಮಿಡಿಯೇಟ್ ಆಗಿ ನಮಗೆ ಆಲ್ ಟೈಮ್ ಹೈನ ಬ್ರೇಕ್ಔಟ್ ಮಾಡ್ತು. ಸೊ ಇಲ್ಲೂ ಕೂಡ ನಾನು ಹೇಳಿದೆ, ನೀವು ಒಂದ್ಸಾರಿ ವಿಡಿಯೋ ಬೇಕಾದ್ರೆ ನೋಡ್ಕೊಂಡ್ ಬನ್ನಿ. ಇದು ಯಾವುದೇ ರೇಂಜ್ ಅಲ್ಲಿ ಬಂದ್ರು ನಾನು ಎಷ್ಟೇ ದೊಡ್ಡ ಮೂವ್ಮೆಂಟ್ ಕೊಟ್ಟರು ನಾನು ಟ್ರೇಡ್ ಮಾಡಲ್ಲ. ಯಾಕೆ ಅಂದ್ರೆ ನನಗೆ ಇದೊಂದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ಲೆವೆಲ್ ಅಲ್ಲಿ. ಸೊ ನನಗೆ ಇಲ್ಲಿ ಎಲ್ಲಿಂದ ಬೇಕಾದ್ರೂ ನನಗೆ ರಿವರ್ಸಲ್ ಆಗಬಹುದು ಅಂತ ಅಂದಿದೆ. ಸೊ ಅದೇ ತರ ನೋಡಿ ನಮಗೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಸೈಡ್ ವೇಸ್ ತರ ಮಾಡಿ ಕೆಳಗಡೆ ಬಂದಿದೆ. ಸೊ ಇಲ್ಲೂ ಕೂಡ ಎಷ್ಟೊಂದ್ ಜನ ಟ್ರಾಪ್ ಆಗಿರ್ತಾರೆ. ಯಾಕೆಂತಂದ್ರೆ ಈ ಆಲ್ ಟೈಮ್ ಹೈನ ಇಷ್ಟು ದೊಡ್ಡ ಕ್ಯಾಂಡಲ್ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಮಾಡಿದೆ. ಅದಾದ್ಮೇಲೆ ನಮಗೆ ಇದೇ ಲೆವೆಲ್ ಹತ್ತನೆ ಬಂದು ಒಂದು ರಿಟ್ರೇಸ್ಮೆಂಟ್ ತಗೊಂಡಿದೆ. ಸೊ ಎಷ್ಟೊಂದ್ ಜನ ಏನ್ ಮಾಡಿರ್ತಾರೆ, ಇಲ್ಲಿ ಎಂಟ್ರಿ ತಗೊಂಡಿರ್ತಾರೆ. ಒಂದು 60 ರಿಂದ 70 ಪಾಯಿಂಟ್ ಮಿನಿಮಮ್ ಅಂದ್ರೂ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಇಟ್ಟಿರ್ತಾರೆ. ಬಟ್ ಏನ್ ಮಾಡ್ತು ನೋಡಿ, ನಮಗೆ ನಿಧಾನಕ್ಕೆ ಸ್ಲೋ ಆಗಿ ಮೇಲೆ ಹೋಗಿ ಒಂದು 35 ರಿಂದ 40 ಪಾಯಿಂಟ್ ಮ್ಯಾಕ್ಸಿಮಮ್ ಅಂದ್ರಷ್ಟೇ ಇಲ್ಲಿವರೆಗೂ ಬಂದಿದೆ. ಓಕೆ, ಸೊ ಅಲ್ಲಿಂದ ನಮ್ಗೆ ಏನ್ ಮಾಡ್ತು, ಈ ರೇಂಜ್ ಗೆ ಬಂದು ಇಮಿಡಿಯೇಟ್ ಆಗಿ ಕೆಳಗಡೆ ಬಿತ್ತು. ಹಾಗೆ ಇಲ್ಲಿ ಎಂಟ್ರಿ ತಗೊಂಡಿರೋರ್ಗೆ ಏನಾಗುತ್ತೆ, ನಿಧಾನಕ್ಕೆ ಈ ಮೂವ್ಮೆಂಟ್ ಕೊಟ್ಟಿರುತ್ತಲ್ವಾ, ಪ್ರೀಮಿಯಂಗಳು ಕೂಡ ಅಷ್ಟೊಂದು ಫಾಸ್ಟ್ ಆಗಿ ಮೂವ್ ಆಗಿರಲ್ಲ. ಏನ್ ಹಬ್ಬ ಅಂದ್ರೆ ಒಂದು 10 ರಿಂದ 15 ಪಾಯಿಂಟ್ ಮೂವ್ ಆಗಿರ್ಬೋದು. ಓಕೆ, ಇಲ್ಲಿಂದ ಇಲ್ಲಿವರೆಗೂ. ಯಾಕೆಂದ್ರೆ ನಾಳೆ ಬೇರೆ ಎಕ್ಸ್ಪೈರ್ ಇದೆ. ಸೊ ನಿಧಾನಕ್ಕೆ ಮೂವ್ ಆಗಿರೋದು, ಸಡನ್ ಆಗಿ ಇಲ್ಲಿ ಕೆಳಗಡೆ ಬಿತ್ತಲ್ವಾ, ಅವಾಗ ಕಂಪ್ಲೀಟ್ ಪ್ರೀಮಿಯಂ ಮೆಲ್ಟ್ ಆಗಿರುತ್ತೆ. ಒಂದು ಒಳ್ಳೆ ಲಾಸ್ ಅಲ್ಲಿ ಇವತ್ತು ಅವರು ಎಕ್ಸಿಟ್ ಆಗಿರ್ತಾರೆ. ಸ್ಟಾಪ್ ಲಾಸ್ ಇಟ್ಕೊಂಡಿದ್ರೆ ಒಂದು ನಾರ್ಮಲ್ ಲಾಸ್ ಅಲ್ಲಿ ಇರ್ತಾರೆ. ಸ್ಟಾಪ್ ಲಾಸ್ ಇಟ್ಕೊಂಡಿಲ್ಲ ಅಂದಿದ್ರೆ ಸಖತ್ ಲಾಸ್ ಆಗಿರ್ತಾರೆ ಇಲ್ಲಿಂದ ಇಲ್ಲಿವರೆಗೂ. ಸೊ ಅದಕ್ಕೋಸ್ಕರ ನಾ ಹೇಳಿದ್ದು ಈ ರೇಂಜ್ ನಮಗೆ ತುಂಬಾ ಡೇಂಜರ್. ಸೊ ಎಲ್ಲಿಂದ ಬೇಕಾದ್ರೂ ರಿವರ್ಸಲ್ ಆಗಬಹುದು ಅಂತ. ಬಟ್ ನಾವು ಹೇಳಿದಾಗ ಇವತ್ತು ವರ್ಕ್ ಆಗಿದೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಒಂದು ಪರ್ಫೆಕ್ಟ್ ಚಾರ್ಟ್ ಸೆಟಪ್ ಮತ್ತೆ ಪರ್ಫೆಕ್ಟ್ ನಾಲೆಜ್ ಇದ್ರೆ ನಾವು ಆರಾಮಾಗಿ ಆಪ್ಷನ್ ಬೈಯಿಂಗ್ ಅಲ್ಲಿ ಕೂಡ ದುಡ್ಡು ಮಾಡಬಹುದು ಅಂತ. ಸೊ ಇಲ್ಲಿ ಎಷ್ಟು ಜನ ಆಪ್ಷನ್ ಬೈಯರ್ಸ್ ಎಂಟ್ರಿ ಆಗಿರಲ್ಲ ಅಂತ ನೀವೇ ನೋಡಿ. ಯೂಟ್ಯೂಬ್ ಅಲ್ಲಿ ಒಂದ್ಸರಿ ಚೆಕ್ ಮಾಡಿ, ತುಂಬಾ ಜನ ಎಂಟ್ರಿ ಆಗಿದ್ದಾರೆ, ತುಂಬಾ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಈ ಲೈವ್ ಅಲ್ಲಿ ಬಂದು ಏನ್ ಕೂತ್ಕೊಂತಾರಲ್ವಾ, ಅಂತವ್ರಂತೂ ಭಯಂಕರ ಲಾಸ್ ಮಾಡ್ಕೊಂಡಿದ್ದಾರೆ ಇವತ್ತು. ಹಾಗೆ ನಮ್ಮ SR ಲೆವೆಲ್ ಗಳು ನೋಡಿ, ಇವತ್ತು ಪರ್ಫೆಕ್ಟ್ ಆಗಿ ನಮ್ಮ ಎಲ್ಲ ಲೆವೆಲ್ ಅಲ್ಲೂ ನಮಗೆ ರಿಯಾಕ್ಟ್ ಮಾಡಿ, ನಾವು ಯಾವ ತರ ಒಂದು ಪ್ರೆಡಿಕ್ಷನ್ ಮಾಡಿದ್ವು ಅದೇ ತರ ನಮಗೆ ಅದೇ ಝೋನ್ ಇಂದ ಒಂದು ರಿವರ್ಸಲ್ ಕೊಟ್ಟು ಇವತ್ತು ಟ್ರೇಡ್ ಮಾಡಿದೆ ನಿಫ್ಟಿಯಲ್ಲಿ. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಮೂವ್ಮೆಂಟ್ ಕೊಟ್ಟಿದೆ ಅಂತ ನೋಡುವ. ಇವಾಗ ನೋಡಿ, ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲೂ ಕೂಡ ನಾನು ಹೇಳಿದೆ, ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 10 o'clock ವರೆಗೂ ನನಗೆ ಇದೇ ಝೋನ್ ನ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ನಾನು ಇಲ್ಲಿಂದ ಒಂದು ಫ್ಯೂಚರ್ ಆಪ್ಷನ್ ನ ಬೈ ಮಾಡ್ತೀನಿ. ಸೊ ಅದಕ್ಕೊಂದು ಹೆಡ್ಜ್ ತಗೊಂತೀನಿ ಅಂತ ಕೂಡ ಹೇಳಿದೆ. ಸೊ ಅದೇ ತರ ನೋಡಿ, ನನಗೆ ಇಲ್ಲಿ ತುಂಬಾ ಹೊತ್ತು ಸಪೋರ್ಟ್ ತಗೊಂತು. ಅದಾದ್ಮೇಲೆ ಈ ಲೆವೆಲ್ ನ ಮತ್ತೆ ಬ್ರೇಕ್ಔಟ್ ಕೊಡ್ತು ಕೆಳಗಡೆ. ನೆಕ್ಸ್ಟ್ ಇದನ್ನೇ ರೆಸಿಸ್ಟೆನ್ಸ್ ತಗೊಂಡು ಈ ಕ್ಯಾಂಡಲ್ ಗಳು ಇಲ್ಲಿ ಮೇಲೆ ಕ್ಲೋಸ್ ಕೊಡ್ತು. ಸೊ ಆದ್ರೂ ಕೂಡ ನಾನು ಎಂಟ್ರಿ ತಗೊಂಡಿಲ್ಲ. ಯಾವಾಗ ಈ ಕ್ಯಾಂಡಲ್ ನನಗೆ ಇದ್ರ ಮೇಲೆ ಕಂಪ್ಲೀಟ್ ಆಗಿ ಕ್ಲೋಸ್ ಕೊಡ್ತು, ನೆಕ್ಸ್ಟ್ ಕ್ಯಾಂಡಲ್ ಗೆ ನಾನು ಏನ್ ಮಾಡಿದೆ, ಫ್ಯೂಚರ್ ನ ಬೈ ಮಾಡಿದೆ ಇಲ್ಲಿ. ಓಕೆ, ಸಿಂಗಲ್ ಕ್ವಾಂಟಿಟಿ ತಗೊಂಡಿಲ್ಲ, ನಾರ್ಮಲ್ ಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದೆ. ಯಾಕೆಂದ್ರೆ ನನಗೆ ಇಲ್ಲಿಂದ ಒಂದು ಮೇಲೆ ಹೋಗಬಹುದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು, ಅಪ್ ಟು ಈ ಲೆವೆಲ್ ವರೆಗೂ ಬರಬಹುದು ಅಂತ. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಇಲ್ಲಿ ಎಂಟ್ರಿ ತಗೊಂಡು 150 ಪಾಯಿಂಟ್ ನಾನು ಫಸ್ಟ್ ಟಾರ್ಗೆಟ್ ಇಟ್ಟೆ. ಓಕೆ, ಸೊ ಇಲ್ಲಿಂದ ನನಗೆ ನೋಡಿ ಸಡನ್ ಆಗಿ ಒಂದು ಒಳ್ಳೆ ಮೂವ್ಮೆಂಟ್ ಕೊಡ್ತು. ಅದಾದ್ಮೇಲೆ ನೋಡಿ ನನಗೆ ಕಂಪ್ಲೀಟ್ ಆಗಿ ಸ್ಲೋ ಮೂವ್ಮೆಂಟ್ ಕೂಡ ಹೋಯ್ತು. ಸೊ ಅವಾಗ ಏನ್ ಮಾಡಿದೆ, ಸ್ವಲ್ಪ ಸೈಡ್ ವೇಸ್ ಹೋಗೋ ತರ ಕಾಣ್ತಿದೆ ಅಂತ ಅಂದ್ಬಿಟ್ಟು 100 ಪಾಯಿಂಟ್ ನಾನು ಟಾರ್ಗೆಟ್ ಇಟ್ಕೊಂಡೆ. ಸೊ ನೆಕ್ಸ್ಟ್ ನಾನು 50 ಪಾಯಿಂಟ್ ನ ಸ್ಟಾಪ್ ಲಾಸ್ ಇಟ್ಕೊಂಡೆ ಇಲ್ಲಿ ಕೆಳಗಡೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತು, ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಅಲ್ಲಿ ನನಗೆ 100 ಪಾಯಿಂಟ್ ನ ಟಾರ್ಗೆಟ್ ನ ಹಿಟ್ ಮಾಡ್ತು. ಸೊ ಒಂದು ಒಳ್ಳೆ ಪ್ರಾಫಿಟ್ ಅಲ್ಲಿ
ಎಕ್ಸಿಟ್ ಆದ ಇವತ್ತು. ಓಕೆ, ಸೊ ನಾರ್ಮಲ್ ಆಗಿ ನಾನು ಎಕ್ಸ್ಪೈರಿ ಡೇ ದಿನ ಒಂದು ಕ್ವಾಂಟಿಟಿ ಬೈ ಮಾಡ್ತಾ ಇದ್ದೆ. ಇವತ್ತು ನನಗೆ ಕಾನ್ಫಿಡೆನ್ಸ್ ಇರೋದ್ರಿಂದ ಜೊತೆಲಿ ಹೆಡ್ಜ್ ಕೂಡ ಮಾಡ್ಕೊಂಡಿದ್ದೆ, ಸ್ವಲ್ಪ ಕ್ವಾಂಟಿಟಿನೇ ಬೈ ಮಾಡಿದ್ದೆ ಇವತ್ತು. ಅಂದ್ರೆ ಜಾಸ್ತಿ ಅಂದ್ರೆ 10-15 ಕ್ವಾಂಟಿಟಿ ಅಲ್ಲ, ಒಂದು ಕ್ವಾಂಟಿಟಿಗಿಂತ ಸ್ವಲ್ಪ ಜಾಸ್ತಿ ಬೈ ಮಾಡಿದ್ದೆ. ಸೊ ಒಂದೊಳ್ಳೆ ಪ್ರಾಫಿಟ್ ಕೊಡ್ತೀವಿ ಇವತ್ತು ನಾನು ಎಕ್ಸಿಟ್ ಮಾಡ್ಕೊಂಡೆ. ಸೊ ಇದನ್ನು ಕೂಡ ನಾನು ವಾಟ್ಸ್ಆಪ್ ಅಲ್ಲಿ ಅಪ್ಡೇಟ್ ಮಾಡಿದೆ. ನಿಫ್ಟಿಯಲ್ಲಿ ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ, ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ತಗೊಂಡಿದ್ದೀನಿ, ನೋಡುವ ಏನಾಗುತ್ತೆ ಅಂತ. ಸೊ ಬಟ್ ನನ್ನ ಟಾರ್ಗೆಟ್ ಹಿಟ್ ಆಯ್ತು, ಒಂದೊಳ್ಳೆ ಪ್ರಾಫಿಟ್ ಅಲ್ಲಿ ಇವತ್ತು ಎಕ್ಸಿಟ್ ಆದೆ. ಹಾಗೆ ಬೆಳಿಗ್ಗೆ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಕೂಡ ಇದನ್ನೇ ಹೇಳಿದೆ. ಸೊ ಅದೇ ತರ ನಾನು ಫಾಲೋ ಮಾಡಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ನೋಡಿ, ಹೀಗೆ ಮೇಲೆ ಹೋಗಿ ಇಲ್ಲೇ ಸೈಡ್ ವೇಸ್ ತಗೊಂಡು ಕೆಳಗಡೆ ಬಂತು. ನಾನೇನಾದ್ರೂ 150 ಪಾಯಿಂಟ್ ನ ಮೇಲ್ಗಡೆ ಇಟ್ಕೊಂಡ್ಬಿಟ್ಟಿದ್ರೆ ಸೊ ನನಗೆ ಇದು ಹಿಟ್ ಆಗ್ತಿರ್ಲಿಲ್ಲ, ಸೊ ಸಡನ್ ಆಗಿ ಕೆಳಗಡೆ ಬರ್ತಿತ್ತು. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ನಮಗೆ ಬ್ಯಾಂಕ್ ನಿಫ್ಟಿ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಹೋಗಿ ಲಾಸ್ಟ್ ಅಲ್ಲಿ ಕೆಳಗಡೆ ಬಿತ್ತು. ಬಟ್ ನಿಫ್ಟಿ ಒಂದು ಸ್ವಲ್ಪ ಮೂವ್ಮೆಂಟ್ ಕೊಡ್ತು ಸ್ಟಾರ್ಟಿಂಗ್ ಅಲ್ಲಿ, ಯಾಕೆಂತಂದ್ರೆ IT ಸ್ಟಾಕ್ ಇವತ್ತು ನಿಫ್ಟಿಗೆ ಸಪೋರ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ಸೊ ಇದಿಷ್ಟು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತಿನ ಟ್ರೇಡ್ ಆಯ್ತು. ಸೊ ಐ ಥಿಂಕ್ ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇಲ್ಲೂ ಕೂಡ ನೀವು ಸಾಕಷ್ಟು ಕಲಿತಾ ಇದೀರಾ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.